ಎಲ್ಲರಿಗೂ ನಮಸ್ಕಾರ. ಹಿಂದಿನ ಕಥೆಯೊಳಗೆ ದುರ್ಯೋಧನ ಭೀಮನಿಂದ ಯಾವ ರೀತಿ ಹತನಾದ ಅನ್ನುವಂಥ ಕಥೆಯನ್ನು ನಾನು ಹೇಳಿದ್ದೆ. ತನ್ನ ಒಬ್ಬನೇ ಒಬ್ಬ ಮಗ ದುರ್ಯೋಧನ ಕೂಡ ಈ ಪ್ರಾಣವನ್ನು ಬಿಟ್ಟಂಥ ಸಂಗತಿಯನ್ನು ಕೇಳಿ ಸಹಜವಾಗಿ ಗಾಂಧಾರಿಗೆ ಧೃತರಾಷ್ಟ್ರನಿಗೆ ಮತ್ತಷ್ಟು ಆಘಾತ ಇದ್ದದಾಗ್ತೈತಿ. ಅವರನ್ನು ಸಾಂತ್ವನ ಮಾಡಬೇಕು ಅಂತಂದು ಹೇಳಿ ಕೃಷ್ಣ ತನ್ನ ಈ 5 ಮಂದಿ ಪಾಂಡವರನ್ನ ಕರೆದುಕೊಂಡು ದಂಪತಿಗಳ ಕಡೆಗೆ ಬರ್ತಾನೆ. ಬಂದ ಕೂಡಲೇ ಏನಾಗ್ತೈತಿ ಅಂತಂದ್ರೆ, ಈ ಧೃತರಾಷ್ಟ್ರನಿಗೆ ಮೊದಲು ಯುಧಿಷ್ಠರ ನಮಸ್ಕಾರವನ್ನು ಮಾಡ್ತಾನೆ. ನಾನು ಯುಧಿಷ್ಠರ, ನಾನು ನಿಮ್ಮ ಮಗ ಅಂತೇಳಿ ಮಾಡ್ತಾನೆ. ಅಂತ ಉಳಿದವರು ಎಲ್ಲ ಮಾಡ್ತಾರೆ. ಭೀಮ ಆ ಧೃತರಾಷ್ಟ್ರನಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ಹೋಗ್ತಾ ಇರ್ತಾನೆ. ಆ ಹೊತ್ತಿನೊಳಗೆ ಕೃಷ್ಣ ಇದ್ದ ಅವನನ್ನು ತಡೀತಾನೆ. ತಡೆದವನ ಹಿಂದಕ್ಕೆ ಕೇಳೋದು ಒಂದು ಉಕ್ಕಿನ ಮೂರ್ತಿಯನ್ನು, ಗಾಲಿಗಳಿರುವಂಥ ಒಂದು ಉಕ್ಕಿನ ಮೂರ್ತಿಯನ್ನು, ಬಲವಂತ ಅಂದರೆ ಬಲಿಷ್ಠವಾದಂಥ ಉಕ್ಕಿನ ಮೂರ್ತಿಯನ್ನು ಆ ಧೃತರಾಷ್ಟ್ರನ ಕಡೆಗೆ ಅವನು ಕಳಿಸ್ತಾನೆ. ಆವಾಗ ಬಂದೆ ಆ ಭೀಮ ಮಗನೇ ಅಂತ ಹೇಳಿ ಧೃತರಾಷ್ಟ್ರ ಇದ್ದಾವ ಅದನ್ನು ಗಟ್ಟಿಯಾಗಿ ತಬ್ಕೊಳ್ತಾನೆ. ಇಷ್ಟು ಗಟ್ಟಿಯಾಗಿ ತಬ್ಕೊಳ್ತಾನೆ ಅಂತಂದ್ರೆ ಆ ಉಕ್ಕಿನ ಮೂರ್ತಿ ಪುಡಿ ಪುಡಿ ಆಗ್ತೈತಿ. ಅಷ್ಟೊಂದು ದ್ವೇಷ, ಕಿಚ್ಚು ಧೃತರಾಷ್ಟ್ರ ಮನಸ್ಸಿನೊಳಗಿರ್ತೈತಿ. ತನ್ನ ಮಗನನ್ನು ಅಂದರೆ ಹೆಚ್ಚು ಮಕ್ಕಳನ್ನು ಭೀಮನ ಕೊಂದಿರ್ತಾನೆ. ಆ ಸೇಡಿನಿಂದ ಅಷ್ಟು ಅದು ಪುಡಿ ಪುಡಿ ಆಗಿಬಿಡ್ತೈತಿ. ಆವಾಗ ಕೃಷ್ಣ ಹೇಳ್ತಾನೆ, ನೀನು ಕೊಂದದ್ದು ಭೀಮನನ್ನು ಅಲ್ಲ, ಅವನ ಉಕ್ಕಿನ ಒಂದು ಪುತ್ಥಳಿಯನ್ನು ಅಂದ ಕೂಡಲೇ ಆವಾಗ ಅವನಿಗೂ ಏನಾಗ್ತೈತಿ ಅಂದ್ರೆ ದುಃಖಿಸ್ತಾನೆ. ಭೀಮ ಇದ್ದದ್ದು ಆವಾಗ ಹೋಗಿ ಅವನು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ನಂತರ ಆಮೇಲೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಗಾಂಧಾರಿಯ ಕಡೆಗೆ ಬರ್ತಾರೆ. ಗಾಂಧಾರಿಯ ಕಡೆಗೆ ಬಂದು ಆಮೇಲೆ ಕೃಷ್ಣ ಹೇಳ್ತಾನೆ, ನಿನ್ನ ಮಕ್ಕಳು ಗಾಂಧಾರಿ ಮತ್ತು ನಿನ್ನ ಮಕ್ಕಳು ನಿನ್ನನ್ನು ಭೇಟಿಯಾಗೋದಕ್ಕೆ ಬಂದಾರ ಅಂತೇಳಿ ಹೇಳ್ತಾನೆ. ಆಕೆನ ಕಚ್ಚಿಕಾಂತ ಉರಿತೈತಿ. ಮೊದಲು ಅವ್ರ ಬಗ್ಗೆ ದ್ವೇಷ, ಮೊದಲಿನ ಅವ್ರ ದ್ವೇಷವನ್ನು ಮಾಡ್ಕೊತ ಬಂದಿರ್ತಾರೆ. ಆವಾಗ ಆಕೆ ಏನು ಮಾಡ್ತಾಳ ಅಂತಂದ್ರೆ, ಆ ಭೀಮನಿಗೆ ಕೊಂಕು ಮಾತುಗಳನ್ನು ಮಾತಾಡೋಕೆ ಶುರು ಮಾಡ್ತಾಳೆ. ಏನು ಭೀಮ, ನೀವು ಧರ್ಮಾತ್ಮರು, ನ್ಯಾಯದ ಮಾರ್ಗದೊಳಗನ ನಡೆಯುವಂಥವ್ರು ನೀವು, ಆದರೆ ನಿನಗೆ ಯುದ್ಧದ ನಿಯಮಗಳು ಗೊತ್ತಿಲ್ಲೇನು? ನನ್ನ ಮಗನ ತೊಡೆಗೆ ನೀನು ಗದೆಯಿಂದ ಪ್ರಹಾರವನ್ನು ಮಾಡಿ ಅವನು ಕೊಂದೇ ಇಲ್ಲ. ಇದು ಯುದ್ಧದ ನಿಯಮವನ್ನು ನೀವು ಮುರಿದಂಗೆ ಆತವನಿಲ್ಲೋ, ಇದು ಸರಿ ಏನು ಅಂತಂದು ಹೇಳಿ ಬಹಳಷ್ಟು ಕೊಂಕು ಮಾತಿನಿಂದ ಅವನನ್ನು ಚುಚ್ಚಿ ನುಡಿತಾಳೆ. ಯಾಕಂದ್ರೆ ಯುದ್ಧದ ಕೆಲವೊಂದು ನಿಯಮಗಳಿದ್ದದಾವು. ಸೂರ್ಯೋದಯ ಆದಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಬೇಕು. ಪ್ರಮುಖರು ಶಂಖವನ್ನು ಮೊಳಗಿದ ಮೇಲೆ ಯುದ್ಧ ಇದ್ದದ್ದು ಪ್ರಾರಂಭ ಆಗ್ತೈತಿ. ಆಮೇಲೆ ಯುದ್ಧ ಯಾವಾಗಲೂ ಸೂರ್ಯಾಸ್ತದವರೆಗೆ ಮಾತ್ರ ಇರ್ತೈತಿ. ಸೂರ್ಯಾಸ್ತ ಆದಮೇಲೆ ಯುದ್ಧವನ್ನು ಸಮಾಪ್ತ ಮಾಡಬೇಕು. ಕಾಲಾಳನೊಂದಿಗೆ ಯುದ್ಧವನ್ನು ಮಾಡಬೇಕು. ಅಶ್ವದಳದವರು ಅಶ್ವದಳದೊಂದಿಗೆ, ಆಮೇಲೆ ಗಜಪಡೆಯವರೊಂದಿಗೆ, ರಥಿಕರೊಂದಿಗೆ ಯುದ್ಧವನ್ನು ಮಾಡುವಂಥ ಅದು ನಿಯಮ ಇದ್ದದಿರ್ತೈತಿ. ಆ ನಂತರ ಈ ತೊಡೆಯ ಭಾಗಕ್ಕೆ, ನಡುವಿನಿಂದ ತೊಡೆಯ ಭಾಗಕ್ಕೆ ಹೊಡೆಯೋದಿಲ್ಲ, ಯಾರೂ ಪ್ರಹಾರವನ್ನು ಮಾಡಬಾರ್ದು ಅನ್ನುವಂಥ ಇವು ಕೆಲವೊಂದು ಯುದ್ಧದ ನಿಯಮಗಳಿದ್ದದಿರ್ತಾವೆ. ಅದನ್ನು ಗಾಂಧಾರಿ ಇದ್ದಕ್ಕೆ ಈ ಭೀಮನಿಗೆ ಚುಚ್ಚಿ ಕೇಳ್ತಿರ್ತಾಳೆ. ಎಲ್ಲರಿಗೂ ಅರ್ಥ ಆಕೈತಿ, ಯಾಕಂದ್ರೆ ಭಾಳ ನೊಂದಾಳ, ಎಲ್ಲರನ್ನೂ ಮಕ್ಕಳನ್ನೆಲ್ಲ ಕಳ್ಕೊಂಡಾಳ ಅಂತಂದು ಹೇಳಿ ಎಲ್ಲರಿಗೂ ಅರ್ಥ ಆಕೈತಿ. ಆ ಭೀಮ ಹೇಳ್ತಾನೆ, ಶಾಂತ ರೀತಿಯಿಂದ ಹೇಳ್ತಾನೆ, ಅಮ್ಮ, ನಾನು ಭೀಮನನ್ನು, ದುರ್ಯೋಧನನನ್ನು ನಾನು ಯುದ್ಧದ ನಿಯಮದಂತೆ ಅವನ್ನ ಹೊಡಿಬಾರ್ದಿತ್ತು ಕರೆ, ಆದರೆ ನಾನು ಇದರಿಂದ ಹೊಡಿಲಿಲ್ಲ. ಒಂದು ನಿಯಮವನ್ನು ಮುರಿಬೇಕು ಅನ್ನುವಂಥ ಇದರಿಂದ ನಾನು ಪ್ರಹಾರವನ್ನು ಮಾಡಲಿಲ್ಲ. ತುಂಬಿದ ಸಭೆಯೊಳಗೆ ದ್ಯೂತವನ್ನು ಆಡಬೇಕಾದ್ರೆ ತುಂಬಿದ ಸಭೆಯೊಳಗೆ ದ್ರೌಪದಿಯನ್ನು ಕರೆದು ಅವಮಾನ ಮಾಡ್ತಾ ಇದ್ರಲ್ಲ ನಿನ್ನ ಮಕ್ಕಳು. ನಿನ್ನ ಮಗ ಇದೇ ದುರ್ಯೋಧನ ತನ್ನ ತೊಡೆಯನ್ನು ತೋರಿಸಿ ಅವಳನ್ನು ಹೇಳಿದ್ನಲ್ಲ, ನೀನು ದಾಸಿ, ಇದ್ರ ಮೇಲೆ ನನ್ನ ತೊಡೆಯ ಮೇಲೆ ನೀ ಕುಂಡ್ರಿಸ್ಕೊತೇನೆ ಅಂತಂದು ಹೇಳಿದ್ನಲ್ಲ. ಆವಾಗಲೇ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆ, ದುರ್ಯೋಧನನ ತೊಡೆಯನ್ನು ನಾನು ಮುರಿತೇನೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದೆ.
ಆ ಪ್ರತಿಜ್ಞೆ ನೆನಪಾಗಿ ನಾನು ಅವನ ತೊಡೆಗೆ ನಾನು ಪ್ರಹಾರ ಮಾಡಿದೆ ಅಂತಂದು ಹೇಳಿ ಭೀಮ ಹೇಳ್ತಾನೆ. ಆಮೇಲೆ ಗಾಂಧಾರಿ ಅಂತಾಳ, ಹೌದು ಆ ರೀತಿ ನೀ ಪ್ರತಿಜ್ಞೆಯನ್ನು ಮಾಡಿದ್ದೆ, ನಡ್ಕೊಂಡೆ. ಆದ್ರೆ ದುಶ್ಯಾಸನನ್ನು ನೀನು ಕೊಂದವನ ರಕ್ತವನ್ನು ಕುಡುದಿಲ್ಲ, ನಿನಗೆ ಮನುಷ್ಯತ್ವ ಅನ್ನೋದು ಇರಲಿಲ್ಲೇನು ಅಂತ ಕೇಳ್ತಾಳೆ. ಆವಾಗ ಭೀಮ ಹೇಳ್ತಾನೆ, ಹೌದು ನಾನು ದುಶ್ಯಾಸನನ್ನು ಕೊಂದೆ, ಅವನ ರಕ್ತದಿಂದ ನಾನು ದ್ರೌಪದಿಯನ್ನು ಮುಡಿಯನ್ನು ನಾನು ಕಟ್ಟುತ್ತೀನಿ ಅಂತ ಅನ್ನುವಂಥ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೆ. ಅವನ ರಕ್ತವನ್ನು ನಾನು ತಗೊಂಡೆ, ತುಟಿಯವರೆಗೆ ನಾನು ಒಯ್ದೆ, ಆದರೆ ನಾನು ರಕ್ತವನ್ನು ಕುಡಿಲಿಲ್ಲ. ಇದು ಕೇವಲ ವಾಸುದೇವನಿಗಷ್ಟೇ ಗುರ್ತೈತಿ ಅಂತ ಹೇಳ್ತಾನೆ. ಕುಡಿಯಲಿಲ್ಲ, ನಾನು ತುಟಿಯವರೆಗೆ ಒಯ್ದೆ ಅಷ್ಟೇ. ಮುಂದೆ ಆ ರಕ್ತಸಿಕ್ತವಾದ ಕೈಗಳಿಂದ ದ್ರೌಪದಿಯನ್ನು ಮುಡಿಯನ್ನು ನಾನು ಕಟ್ಟಿದ್ದು ನಿಜ, ಆದರೆ ನಾನು ಆ ರೀತಿ ಅವನ ರಕ್ತವನ್ನು ಕುಡಿದು ಕ್ರೂರತ್ವವನ್ನು ನಾನು ಮೆರೀಲಿಲ್ಲ ತಾಯಿ ಅಂತ ಹೇಳಿ ಹೇಳ್ತಾನೆ ಭೀಮ. ಆವಾಗ ಏನಾಗ್ತೈತಿ ಅಂತಂದ್ರೆ, ಈ ಧರ್ಮಜ ಅವನು ಎಲ್ಲರನ್ನೂ ಕಳ್ಕೊಂಡು ಭಾಳ ನೊಂದಿರ್ತಾನೆ. ಮೊದಲೇ ಅತಿ ಸೂಕ್ಷ್ಮ ಸಂವೇದನೆಯನ್ನು ಉಳ್ಳಂಥವನು ಧರ್ಮಜ. ಅವನು ಆ ಗಾಂಧಾರಿಗೆ ಕೈ ಮುಗಿದು ಹೇಳ್ತಾನೆ, ಅಮ್ಮ ಎಲ್ಲ ತಪ್ಪು ನಂದ. ನಾನು ಈ ಸಿಂಹಾಸನಕ್ಕಾಗಿ ಏನಂತಂದ್ರೆ ಆಸೆ ಪಡಲೇಬಾರ್ದಾಗಿತ್ತು. ಮೊದಲಿಂದಲೂ ಆ ಸಿಂಹಾಸನ ನನಗೆ ಬೇಡ ಅಂಥೇಳೇನ ನಾನು ತಿರಸ್ಕಾರ ಮಾಡಿಬಿಟ್ಟಿದ್ನಿ ಅಂತಂದ್ರೆ ಈ ಘೋರವಾದಂಥ ಯುದ್ಧ ನಡೀತಿರಲೇ ಇಲ್ಲ ತಾಯಿ. ಅದಕ್ಕೆ ನೀನು ನನ್ನನ್ನು ಕ್ಷಮೆ ಮಾಡು ಅಂತಂದು ಹೇಳಿ ಏನು ಮಾಡ್ತಾನೆ ಅಂತಂದ್ರೆ, ಆ ಯುಧಿಷ್ಠರ ಅವಳಿಗೆ ಪಾದಗಳಿಗೆ ನಮಸ್ಕಾರ ಮಾಡುವುದಕ್ಕೆ ಹೋಗ್ತಾನೆ. ಹೋದಾಗ ಏನಾಗ್ತೈತಿ ಅಂತಂದ್ರೆ, ಅವಳ ಮುಖವನ್ನು ತಿರುಗಿಸ್ತಾಳೆ, ಕರೀತಾಳೆ. ಅವನು, ಹೌದಪ್ಪ ಮಹಾರಾಜ ಬಾ, ನಮಸ್ಕಾರ ಬರಾಕತ್ತೀಯ ನೀನು ಬಾ ಅಂತ ಹೇಳಿ ಕರೀತಾಳ. ತಿರಸ್ಕಾರ, ಅಷ್ಟು ದ್ವೇಷ ತುಂಬಿರ್ತೈತಿ. ಆವಾಗಕ್ಕೆ ಏನು ಮಾಡ್ತಾಳೆ, ಮುಖವನ್ನು ತಿರುಗಿಸುವಂಥ ಹೊತ್ತಿನೊಳಗೆ ಈ ಧರ್ಮರಾಜನ ಪಾದದಲ್ಲಿರುವಂಥ ಹೆಬ್ಬೆರಳಿನ ಸಣ್ಣ ತುದಿಯಕಿಗೆ ಈ ಬಟ್ಟೆಯನ್ನು ಕಟ್ಕೊಂಡಿರ್ತಾಳ, ಆ ಕಣ್ಣಿನಿಂದ ಕಾಣಿಸ್ತೈತಿ. ಅಲ್ಲಿ ದೃಷ್ಟಿಯನ್ನು ಹಾಯಿಸ್ತಾಳಕ್ಕೆ. ದುರ್ಯೋಧನನ ನೋಡಬೇಕು ಅಂತ ಅನ್ನುವಂಥ ಪ್ರಯತ್ನದಿಂದ ಆ ಕಣ್ಣಿನ ಸಂಧಿಯೊಳಗಾಕಿ ತನ್ನ ದೃಷ್ಟಿಯನ್ನು ಹಾಯಿಸ್ತಾಳ. ಆದ್ರೆ ದುರ್ಯೋಧನನ ಪಾದದ ಹೆಬ್ಬೆರಳಿನ ಉಗುರಿನ ತುದಿ ಆಕೆಗೆ ಕಾಣಿಸ್ತೈತಿ. ಕಂಡ ಕೂಡಲೇ ಅದು ಸುಟ್ಟು ಹೋಗ್ಬಿಡ್ತೈತಿ ಅಷ್ಟು ಭಾಗ. ಅವಾಗ ಎಲ್ಲರಿಗೂ ಆಘಾತಕ್ಕೈತಿ, ಕೃಷ್ಣಗೂ ಗುರ್ತಕ್ಕೈತಿ. ಅವರ ಮನಸ್ಸಿನೊಳಗೆ ಎಷ್ಟು ಕಿಚ್ಚು, ಎಷ್ಟು ದ್ವೇಷ ತುಂಬೈತಿ ಇವರ ಬಗ್ಗೆ ಅಂತಂದು ಹೇಳಿ. ಆನಂತರ ಆವಾಗ ಯಾಕೆ ಏನು ಹೇಳ್ತಾಳೆ ಅಂತಂದ್ರೆ, ಕೃಷ್ಣ ನಾನು ನಿನ್ನೊಂದಿಗೆ ಮಾತಾಡಬೇಕಾಗಿತ್ತು ಅಂತಂದು ಹೇಳಿ ಹೇಳ್ತಾಳೆ. ಕೃಷ್ಣನೊಂದಿಗೆ ಏನು ಮಾತಾಡ್ತಾ ಅನ್ನೋದನ್ನು ನಾವು ಮುಂದಿನ ಕಥೆ ಒಳಗೆ ಹೇಳ್ತೀವಿ.